ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇಂದಿರಾನಗರ ಬೈಲಹೊಂಗಲದ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತವಾಗಿ ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಮತ್ತು ವಿಷ್ಣು ಸಹಸ್ರನಾಮಾವಳಿ 7 ಗಂಟೆಗೆ ಮಹಾಮಂಗಳಾರತಿ ಇರುತ್ತದೆ. ಆದ ಕಾರಣ ಸಕಲ ಸದ್ಭಕ್ತರು ಆಗಮಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ತಿಮ್ಮಪ್ಪನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಪ್ರಧಾನ ಅರ್ಚಕರು ವೇದಮೂರ್ತಿ ಈಶ್ವರಯ್ಯ ಶಾಸ್ತ್ರಿಗಳು, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಪುಂಡಲೀಕ ರಾಯಚೂರ್, ಕಾರ್ಯದರ್ಶಿ ಚಂದ್ರಶೇಖರ್ ಕರ್ನೂಲ್ ಹಾಗೂ ಕಮಿಟಿಯ ಸರ್ವ ಸದಸ್ಯರು. ಇಂದಿರಾನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಅಮ್ಮನವರ ದಿನಾಂಕ 30/12/2025 ವೈಕುಂಠ ಏಕಾದಶಿ ಇರುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಅಮ್ಮನವರ ವಿಶೇಷ ಅಭಿಷೇಕ ಮತ್ತು ನಾನಾ ಬಗೆಯ ಹೂವಿನ ಅಲಂಕಾರಗಳು ಇರುತ್ತವೆ. ಆದ ಕಾರಣ ಬೈಲಹೊಂಗಲ ಹಾಗೂ ಸುತ್ತಮುತ್ತಲಿನ ಸಮಸ್ತ ನಾಗರಿಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡೆದು ಪುನೀತರಾಗಬೇಕಂತ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳಲಾಗುವುದು. ವಿಶೇಷವಾಗಿ ಏನಂದ್ರೆ ಅವತ್ತಿನ ದಿವಸ ವಿಷ್ಣು ಸಹಸ್ರನಾಮಾವಳಿ ವೈಕುಂಠ ಏಕಾದಶಿ ನಿಮಿತ್ತವಾಗಿ ತಿಮ್ಮಪ್ಪಗ ಏನಂತಲ್ಲ ವಿಶೇಷ ಅಲಂಕಾರಗಳು, ಉಡುಗೆ ತೊಡುಗೆಗಳು, ಅಭಿಷೇಕ, ಮಹಾಭಿಷೇಕ, ಎಲ್ಲ ಥರದ ಅಭಿಷೇಕ, ಕುಂಕುಮಾರ್ಚನೆ, ಗಂಧ ಹಾಗೂ ಮತ್ತು ಎಳ್ನೀರಿನ ಅಭಿಷೇಕ ಆದ ನಾನಾ ಥರದ ಅಭಿಷೇಕಗಳಿಂದ ಅಭಿಷೇಕವನ್ನು ಮಾಡಿಸಿ ಮತ್ತು ಹೂವಿನ ಅಲಂಕಾರವನ್ನು ಮಾಡಲು ನಾವು ಕಮಿಟಿಯವರು ತೀರ್ಮಾನಿಸುತ್ತೇವೆ. ಒಂದು ದಿವಸ ಬೆಳಗ್ಗೆಯಿಂದ ಸಾಯಂಕಾಲ 11 ಗಂಟೆವರೆಗೆ. ಬೆಳಗ್ಗೆ ಏನಂದ್ರೆ 3 ಗಂಟೆಗೆ ವಿಶೇಷ ಒಂದು ಪರಮಾತ್ಮನ ಅಭಿಷೇಕ ಮತ್ತು ಅಲಂಕಾರಗಳು ನೆರವೇರ್ತವೆ ಸರ್. ಆದ ಕಾರಣ ಬೈಲಹೊಂಗಲ ಸಮಸ್ತ ನಾಗರಿಕರು ಭಾಗವಹಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಅಮ್ಮನವರ ಕೃಪಾ ಕಟಾಕ್ಷಗೆ ತಾವು ಪಾತ್ರರಾಗುತ್ತಾರೆಂದು ಈ ಮೂಲಕ ನಾನು ತಿಳಿಪಡಿಸುತ್ತೇನೆ. ಗ್ರಾಮಗಳ ಭಕ್ತಾದಿಗಳಲ್ಲಿ ತಿಳಿಸುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 30/12/2025 ವೈಕುಂಠ ಏಕಾದಶಿ ನಿಮಿತ್ತವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಪದ್ಮಾವತಿ ದೇವಸ್ಥಾನ ಇಂದಿರಾನಗರ ನಾವು ಈ ದೇವಸ್ಥಾನದಲ್ಲಿ 30ನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕ ಅಲಂಕಾರಗಳ ಸೇವೆ ಇರುತ್ತದೆ. ತದನಂತರ ವಿಷ್ಣು ಸಹಸ್ರನಾಮಾವಳಿ ಇರುತ್ತದೆ. 7:45ಕ್ಕೆ ಮಹಾಮಂಗಳಾರತಿ ಇರುತ್ತದೆ. ತದನಂತರ ಪಂಚಾಮೃತ ಪ್ರಸಾದ ದೇವಸ್ಥಾನದಲ್ಲಿ ಇರುತ್ತದೆ. ಆದ ಕಾರಣ ಸಕಲ ಸದ್ಭಕ್ತ ಎಲ್ಲರೂ ದೇವಸ್ಥಾನದ ಕಡೆ ಆಗಮಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಪದ್ಮಾವತಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು. ವೈಕುಂಠ ಏಕಾದಶಿ ವಿಶೇಷ ಏನಪ್ಪಾ ಅಂತಂದ್ರೆ ಪುತ್ರದ ಏಕಾದಶಿ ಅಂತ ಕರಿತೀವಿ. ವೈಕುಂಠ ಏಕಾದಶಿಯ ವಿಶೇಷ ಅಂದ್ರೆ ನಾವು ವರ್ಷದಲ್ಲಿ ಬರ್ತಕ್ಕಂಥ 24 ಏಕಾದಶಿಗಳು ಬರ್ತಾವೆ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ವೈಕುಂಠ ಏಕಾದಶಿ ಅಂತ ಕರಿತೀವಿ, ಅಂದ್ರೆ ದೊಡ್ಡ ಏಕಾದಶಿ. ಈ ಏಕಾದಶಿಯ ದಿವಸ ನಾವೇನಾದ್ರೂ ಉಪವಾಸ ವೃತಾಚರಣೆಯನ್ನ ಕೈಗೊಂಡದ್ದಾದ್ರೆ ಯಾವ ರೀತಿಯಾಗಿ ನಮಗ ಒಳ್ಳೆಯ ರೀತಿ ಒಂದು ಮೋಕ್ಷ ಸಿಗ್ತದ. ಕೊನೆಯ ಕಾಲದಲ್ಲಿ ನಮಗ ಮೋಕ್ಷ ಏನಾದ್ರೂ ಸಿಗಬೇಕಾಗಿತ್ತಂದ್ರೆ ಅದನ್ನ ನಾವು ಏನ್ ಮಾಡ್ಬೇಕು, ವೈಕುಂಠ ಏಕಾದಶಿ ಅಂದು ಉಪವಾಸ ವ್ರತವನ್ನ ಮಾಡ್ಬೇಕಾಗ್ತದ. ಮತ್ತ ಈ ದಿವಸ ನೀವೇನಾದ್ರೂ ಮನಸ್ಸಿನೊಳಗ ಭಕ್ತಿ ಭಾವದಿಂದ ಏನಾದ್ರೂ ನಿಮ್ಮ ಕೋರಿಕೆಗಳನ್ನ ಇಟ್ಕೊಂಡಿದ್ರ ಅದನ್ನ ಉಪವಾಸ ವೃತಾಚರಣೆ ಮಾಡೋದ್ರಿಂದ ಅದು ಫಲ ಅತಿ ಬೇಗನೆ ಈಡೇರ್ತದ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.